ಕುದೂರು ಬೆಸ್ಕಾಂ ಕಚೇರಿ ಮುಂದೆ ಆಂಬ್ಯುಲೆನ್ಸ್ನಲ್ಲಿ ಶವವಿಟ್ಟು ನಾರಸಂದ್ರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಏನಿದು ಸ್ಟೋರಿ ಅಂತೀರಾ? ತಾಲೂಕಿನ ಸೂರಪ್ಪನಹಳ್ಳಿ ಗ್ರಾಮದ ಬಳಿ ವಿದ್ಯುತ್ ಜಂಪ್ ಕಟ್ ಆಗಿ ದುರಸ್ತಿ ಪಡಿಸಲು ಗುತ್ತಿಗೆದಾರ ಚಂದ್ರಪ್ಪನ ಪುತ್ರ ತಾತ್ಕಾಲಿಕ ದಿನಗೂಲಿ ನೌಕರ ಲಕ್ಷ್ಮೀಕಾಂತ್, ನಾರಸಂದ್ರ ಗ್ರಾಮದ ಸಿದ್ದಲಿಂಗ ಅಲಿಯಾಸ್ ಪುಟ್ಟರಾಜು ಗ್ರಾಮದಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಇವರನ್ನು ಕರೆದೊಯ್ದು ದುರಸ್ತಿ ಪಡಿಸುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಕಂಬದ ಮೇಲಿಂದ ಕೆಳಕ್ಕೆ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಸೂರಪ್ಪನಹಳ್ಳಿಯಲ್ಲಿ ನಡೆದಿದೆ. ಘಟನೆ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಕುಣಿಗಲ್ ಆಸ್ಪತ್ರೆಗೆ ಪುಟ್ಟರಾಜುನನ್ನು ಕರೆದೊಯ್ದರು. ಮೃತಪಟ್ಟಿರುವ ಬಗ್ಗೆ ವೈದ್ಯರು ದೃಢಪಡಿಸಿದ ಹಿನ್ನೆಲೆ ಕುದೂರು ಬೆಸ್ಕಾಂ ಕಚೇರಿ ಮುಂದೆ ಶವವಿಟ್ಟು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ತಾಲೂಕು ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸಿದ್ದರಾಜು, ತಾಲೂಕಿನಾದ್ಯಂತ ನಿರಂತರವಾಗಿ ಇಂತಹ ದುರ್ಘಟನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ವಹಿಸುವುದರಿಂದ ವಿದ್ಯುತ್ ಗುತ್ತಿಗೆದಾರರ ಬಳಿ ಕಾರ್ಯನಿರ್ವಹಿಸುವ ಕೂಲಿ ಕಾರ್ಮಿಕರು ಸಾಯುವಂತಾಗಿದೆ ಎಂದರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಇಇ ನಟರಾಜ್, ಬೆಸ್ಕಾಂ ಎಇಇ ಶಿವರಾಜ್ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದ ನಂತರದಲ್ಲಿ ಶವವನ್ನು ಹೊತ್ತೊಯ್ದು ಪ್ರತಿಭಟನೆಯನ್ನು ಕೈಬಿಟ್ಟರು. ಸ್ಥಳೀಯ ಮುಖಂಡ ಜಯರಾಮ್ ಮಾತನಾಡಿ, ಬೆಸ್ಕಾಂ ಇಲಾಖೆಯಲ್ಲಿದ್ದರೆ ಕುಟುಂಬಕ್ಕೆ ಭದ್ರತೆ ಸಿಗುತ್ತಿತ್ತು. ಮೃತ ತೀರ ಬಡವನಾಗಿದ್ದು ಶಾಸಕ ಎಚ್.ಸಿ. ಬಾಲಕೃಷ್ಣ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅಥವಾ ಅವರ ಅನುದಾನದಿಂದ ಸೂಕ್ತ ಪರಿಹಾರ ನೀಡುವಂತೆ ತಿಳಿಸಿದರು. ಆಗಿದೆ ಸರ್, ಇಲ್ಲ ಆ ಥರ ನಾನು ಯಾಕೆಂದರೆ ನಾನು ಸ್ಟೇಷನ್ 5 ಫೀಟ್ ಎಲ್ಸಿ ತೊಗೊಂಡಿದ್ದೀವಿ, ಪ್ಯಾರಲಲ್ ಇರ್ತದೆ ಅಂತ ಹೆಂಗೆ ಬಂದು ಇದು ಇನ್ವೆಸ್ಟಿಗೇಟ್ ಮಾಡಬೇಕು ನಾವು ಆಗುತ್ತೆ. ನಾವು ಅಂದ್ಕೊಂಡಿಲ್ಲ, ನಾವು ಒಂದೇ ಜೀವ ಅದು ನೋಡೋಣ ಏನು ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡ್ತೀವಿ ಸರ್. ಹೆಂಗಾಗಿದೆ ಅಂತ ಅದನ್ನು ತಗೋತಿಲ್ಲ, ಏನಾಗಿದೆ ಅದಕ್ಕೆ ಏನು ಹೇಳ್ಬೇಕು ಸಲ್ವಾ ಸರ್? ಈಗ ಆಗಬಾರ್ದು ನಮಗೂ ಒಬ್ರು ತಾವ್ ಯಾರು ಅಂತ ಇರಿ ಸರ್. ನೀವ್ ಯಾರು ಹೇಳಿ ಗೊತ್ತಾಗ್ಲಿಲ್ಲ. ಎಲ್ಲಿ ಕುದುರ್ಗೆ ಮಾಗಡಿ ಎಕ್ಸಿಟ್ ಆ ಥರ ಪರಿಚಯ ಮಾಡ್ಕೊಳ್ಳಿ. ಸುಮ್ಮನೆ ಏಕೈಕಿ ಯಾರು ಅಂತ ಗೊತ್ತಾಗಲ್ಲ. ಯಾರೋ ಒಬ್ರು ಅದು ಹೌದು, ಅದಕ್ಕೆ ಎಲ್ಲರೂ ಮಾತಾಡಲ್ಲ. ಸರ್ ಈಗ ಇಲ್ಲಿ ಎಲ್ಲಾದ್ರೂ ಆಗಿದೆ, ಅದಕ್ಕೊಂದು ಪರಿಹಾರ ಸಿಗ್ಬೇಕು ಅವ್ರಿಗೆ. ಸೂಕ್ತ ಪರಿಹಾರ ಮಾಡಿ. ಒಂದು ನಿಮಿಷ ನಾನು ಹೇಳಿದೆ, ಅವರು ಹೇಳ್ತಾರೆ, ಆಮೇಲೆ ಪರಿಹಾರ ಸಿಗಬೇಕು. ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದೊಂದು ನಿಮ್ಮಿಂದ ಪರಿಹಾರ ಆಗುತ್ತೆ. ಯಾಕೆಂದರೆ ಅವ್ರದ್ದು ನಾವು ನಮ್ಮಂಗೆ ಅವರು ಅಲ್ವಾ, ಅವರು ಚಿಕ್ಕ ವಯಸ್ಸು, ಎಲ್ಲ ಹೆಂಡತಿ ಮಕ್ಕಳಿದ್ದಾರೆ, ಇವೆಲ್ಲ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕಷ್ಟ ಇರುತ್ತೆ. ಯಾವ ರೀತಿ ಬಗೆಹರಿಸಿದ್ರೆ ಸುರಕ್ಷಿತ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿದರೆ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಹೋಗೋಣ ಸರ್. ಅದೇನು ಅವರು ಹೋಗ್ತಾರೆ ಹೇಳ್ಬಿಟ್ಟು ಈ ಥರ ಮಾಡಿ ಸರ್. ನೀವು ಆಮೇಲೆ ಇನ್ವೆಸ್ಟಿಗೇಷನ್ ಎಲ್ಲ ನೀವು ಮಾಡ್ಕೊಳ್ಳಿ, ಅದು ಆಮೇಲೆ ಮಾಡ್ಕೊಳ್ಳಿ ಸರ್. ಅದು ನಿಮಗೆ ಸಂಬಂಧಪಟ್ಟಿದ್ದು. ಈಗ ಇದ್ರ ಬಗ್ಗೆ ಹೆಂಗೆ ಏನು, ಆಮೇಲೆ ಇನ್ನೊಂದು, ಈಗ ಕರ್ಕೊಂಡೋದವ್ರು ಯಾರು ಅಥವಾ ಹೆಂಗಾಯ್ತು ಏನು, ಅದು ಏನು ಒಬ್ರಿಗೂ ಗೊತ್ತಿಲ್ಲ ಇಲ್ಲಿ. ಯಾಕೆಂದ್ರೆ ಕರ್ಕೊಂಡೋಗಿರೋರಿಗೆ ಗೊತ್ತು, ಇವ್ರಿಗೆ ಗೊತ್ತು. ಅದು ಹೆಂಗಾಯ್ತು, ಅದು ಏನು ಒಂಚೂರು ಹೇಳಿದ್ರೆ ನಾವು ತಿಳ್ಕೊತೀವಿ ಸರ್. ಅದು ಯಾರು ಸರ್? ಹೆಸ್ರು ಹೇಳಿ, ಯಾರು ಹೆಸ್ರು ಹೇಳಿ ಸರ್. ಇರ್ರಿ ಒಂದು ನಿಮಿಷ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ಹೇಳಿ ಸರ್, ಹೆಸರು ಹೇಳಿ, ಅವ್ರ ಹೆಸರು ಹೇಳಿ. ಆಗಿದೆ, ಇಲ್ಲ ಅಂತಿಲ್ಲ, ನಾನು ಅದನ್ನ ಹೇಳ್ತೀನಿ. ಬಟ್ ಏನಾಗಿದೆ ಆಗಿದೆ. ಅಲ್ಲ ಗುರುಗಳೇ, ಯಾರು ಅವ್ರು, ಯಾರು ಕರ್ಕೊಂಡು ಹೋದವ್ರ ಹೆಸರೇನು? ಲಕ್ಷ್ಮೀಕಾಂತ್. ಈಗ ಮದುವೆಗೆ ನವೀನ್ ಮುಂದೆ ಬನ್ನಿ. ನೀವು ಯಾಕೆ ಹಿಂದಕ್ಕೆ ಹೋಗಿದ್ದೀರಾ? ಅನ್ನೋರ್ ಜೊತೆ ಹೋಗಿದ್ದಾರೆ, ಲಕ್ಷ್ಮೀಕಾಂತ್ ಅನ್ನೋರ್ ಜೊತೆ. ಲಕ್ಷ್ಮೀಕಾಂತ್ ಆಗಿದೆ ಅವನು ನಮ್ಮ ಹುಡುಗನಿಗೆ ಆಗಿರೋದ್ರಿಂದ ನಾವು ಜೀವ ಹೋಗಿದ್ದೆ. ನಮಗೂ ಬೇಜಾರೆ, ನಾವೇನು ಬೇಕು ಅಂತ ಈ ಥರ ಯಾರು ಮಾಡಬಾರ್ದು. ಬೈ ಮಿಸ್ಟೇಕ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಅಶಾಂತರವಾಗಿ ಆಗಿದೆ. ಆಮೇಲೆ ನಾನು ಸ್ಟೇಷನ್ಗೆ ವಿಚಾರಿಸ್ಕೊಂಡೆ, ಫೀಡ್ರೂ ಎಲ್ಸಿ ತೊಗೊಂಡಾರೆ, 5 ಫೀಟ್ ಎಲ್ಸಿ ತೊಗೊಂಡಿದ್ದಾರೆ. ಹೆಂಗಾಗಿದೆ ಅಂತ ಲಕ್ಷ್ಮೀಕಾಂತ್ಗೆ ಕೊಟ್ಟಿದ್ದೀರಾ ನೀವು? ಲಕ್ಷ್ಮೀಕಾಂತ್ ಅವರು ಲೈನ್ ಮ್ಯಾನ್ ಅವರು ಯಾರು ಸರ್ ಕೊಟ್ಟಿದ್ದಾರೆ. ಅಲ್ಲ, ಲಕ್ಷ್ಮೀಕಾಂತ್ ಯಾರು ಅಂತ ಅದು ಗಮನ
ಅಲ್ಲ ಅವ್ರು ಲೈನ್ ಮ್ಯಾನ ಅವ್ರು ಏನು ಸರ್ ಅವರು ಗ್ಯಾಂಗ್ ಮ್ಯಾನಾ? ಮಾಡಿದ್ದಾರೆ ಅದನ್ನ ಈಗ ನಾವು ಚೆಕ್ ಮಾಡಿಸ್ತೀನಿ. ಓಕೆ ನಾವು ಆ ಥರ ಆಗಬಾರ್ದು. ಎಲ್ಲ ಆಗೋಗಿದೆ ಪಾಪ, ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರಿಗೂ ಆಗ್ಬಾರ್ದು, ನಮ್ಮ ಮೆನ್ಗಳಿಗೂ ಇಲ್ಲ ಕರ್ಕೊಂಡೋಗಿ ಇದು ಮಾಡಿದ್ದಲ್ಲ ಹೇಳಿ. ನೋಡಿಸ್ತೀನಿ ಸರ್. ಅಲ್ಲ ಈಗ ಏನು ಮಾಡ್ಬೋದು ಪ್ರೊಸೆಸಿಂಗು? ಈಗ ಬರೀ ಲೈನ್ ಮ್ಯಾನ್ ಗ್ಯಾಂಗ್ ಮ್ಯಾನ್ಗೆಲ್ಲ ಲೈನ್ ಕ್ಲಿಯರ್ ಕೊಡ್ಬೋದಾ ನೀವು? ಮತ್ತೆ ಲೈನ್ ಮ್ಯಾನ್ ಇಲ್ದಲೆ ಕೆಲಸ ಇದು ಲೈನ್ ಮ್ಯಾನ್ ಇಲ್ದಲೆ ಹೆಂಗೆ ಎಲ್ ಸಿ ಕೊಟ್ರೆ? ನಮ್ಮ ಯನಮಲ ತಾಲೂಕಲ್ಲಿ ಲೈನ್ ಮ್ಯಾನ್ ಬಂದ್ರೆ ಹೆಂಗೆ ಎಲ್ ಸಿ ಆಯ್ತು? ಲೈನ್ ಮ್ಯಾನ್ ಇಲ್ದಲೆ ಹೆಂಗೆ ಬರೀ ಗ್ಯಾಂಗ್ ಮ್ಯಾನ್? ಎಲ್ಸಿ ಒಬ್ಬನ ಕೊಟ್ಟ ಮೇಲೆ ಎಲ್ಸಿ ರಿಟರ್ನ್ ಮಾಡ್ಬೇಕಾದ್ರೆ ಫೋನ್ ಮಾಡಲ್ವಾ ನೀವು? ಸರ್ ಎಲ್ಸಿ ಕೊಟ್ಟ ಮೇಲೆ ಎಲ್ಸಿ ರಿಟರ್ನ್ ಮಾಡ್ಬೇಕಾದ್ರೆ ಫೋನ್ ಮಾಡಲ್ವಾ ನೀವು? ಸರ್ ಮೊನ್ನೆ ಮಾದಗನಹಳ್ಳಿ ಒಳಗೆ ತಿರ್ಗಿ ಅದೇ ಇನ್ಸಿಡೆಂಟ್ ಆಯ್ತಾ ಇಲ್ವಾ? ನಿಮ್ ಗಮನಕ್ಕೆ ಬಂದಿದೆಯಾ ಇಲ್ವಾ? ನಿಮ್ಮ ಲೈನ್ ಮ್ಯಾನ್ ಇದ್ದ ತಿರ್ಗಿ ಅವನೇನೆ ನೆಗದು ಬಿದ್ದು ಹೋದ, ಅವ್ನಿಗೇನೋ ₹1 ಕೋಟಿ ಪರಿಹಾರ ಆಯ್ತು, ಉತ್ತರ ಕರ್ನಾಟಕ ತಾಂಡೊಂಟೋದ್ರು. ಸರಿನಾ? ಈಗ ಇಲ್ಲಿರೋರ್ಗೆ ಏನಾಗ್ಬೇಕು? ಏನ ಸರ್ ಎಲ್ಸಿ ಯಾರು ಕೊಡ್ತೀರಿ ನೀವು? ಲೈನ್ ಮ್ಯಾನ್ ತಾನೇ ಕೊಡ್ಬೇಕು ನೀವು. ಯಾರು ಈಗ ನಾವ್ ಯಾರನ್ನ ಕೇಳೋದು? ಇವ್ರನ್ನ ನಾವು ಕೇಳೋದ? ನಮಗೆ ಗೊತ್ತಿಲ್ಲ ಅಂತಾರೆ, ಅವ್ರು ಕೇಳೋದು ನಮಗೆ ಗೊತ್ತಿಲ್ಲ ಅಂತಾರೆ. ಯಾರನ್ನ ಕೇಳೋದು? ಆಯ್ತು ಅದ್ರ ಬಗ್ಗೆ ಏನು ಇದು 2 ಮಾತು ಸತ್ರು ಮುಚ್ಚಕ್ ಜಾಗಿಲ್ಲ ಅವ್ರಿಗೆ. ಚಂದ್ರ ಭಾಗದ ಆ ಭಾಗದಲ್ಲಿ ಲೈನ್ ಮ್ಯಾನ್ ಒಬ್ಬರು ಒಳ್ಳೆ ಕೆಲಸ ನಿರ್ವಹಿಸ್ತಾ ಇದ್ರು, ವೀರೇಶ್ ಅನ್ನೋ ಹುಡುಗ. ಅವರು ಅವರ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ಮೇಲೆ ಈತ ಯಾವುದೇ ವಿದ್ಯುತ್ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೆ ಎಲ್ಲನೂ ಅವನು ಬಂದು ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಗೆ ಸಹಾಯ ಆಗೋ ರೀತಿಯಲ್ಲಿ ಬೆಸ್ಕಾಂದ ಸಂಬಂಧಪಟ್ಟ ಕೆಲಸಗಳನ್ನ ಅವನು ನಿರಾಸಯವಾಗಿ ಕೆಲಸ ಮಾಡ್ತಾಯಿದ್ದ. ಅವನ ಕುಟುಂಬದ ಹಿನ್ನೆಲೆ ತುಂಬ ಬಡವರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಅವನು ತನ್ನ ಪ್ರಾಣನ ಸಾರ್ವಜನಿಕರಿಗೋಸ್ಕರ ಬೆಸ್ಕಾಂ ಇಲಾಖೆ ಕೆಲಸ ಮಾಡೋಕ್ಕೆ ಬಂದು ತನ್ನ ಜೀವನ ಕಳ್ಕೊಂಡಿದ್ದಾನೆ. ಕ್ಯಾಜುಯಲ್ ಹೋಗಿ ಕೆಲಸ ಮಾಡೋ ಹುಡುಗನ ಜೊತೆಯಲ್ಲಿ ಲಕ್ಷ್ಮೀಕಾಂತ್. ಮುಂದಿನ ಈ ವಿಚಾರ ನಮ್ಮ ಶಾಸಕರು ಮುಖ್ಯವಾಗಿ ಗಮನ ಹರಿಸಿ ಆ ಕುಟುಂಬಕ್ಕೆ ಒಂದು ನ್ಯಾಯಬದ್ಧವಾಗಿ ಅನ್ಯಾಯ ಆಗಿದೆ, ಏನು ಪ್ರಾಣ ಹೋಗಿದೆ ಅದು ಪ್ರಾಣ ಕೇಳೋಕ್ಕಾಗಲ್ಲ, ಬೆಸ್ಕಾಂನು ಕೇಳೋಕ್ಕಾಗಲ್ಲ, ನಾವು ನನ್ನ ಪ್ರೀತಿಯ ಶಾಸಕರನ್ನು ಕೂಡ ಕೇಳೋಕ್ಕಾಗಲ್ಲ. ಆದರೆ ಪ್ರಾಣ ಹೋಗಿದೆ, ನಮ್ಮ ಭಾಗದಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು, ಅದಕ್ಕೆ ನಾವೆಲ್ಲ ಅವ್ರ ಪ್ರಾಣಕ್ಕೆ ಹೋಗಿರೋ ಸಂಬಂಧದಲ್ಲಿ ನಾವೆಲ್ಲ ಅವ್ರ ಜೊತೆಗೆ ಇದ್ದೀವಿ ಅಂತ ಇವತ್ತು ಸಾಮೂಹಿಕವಾಗಿ ಬಂದು ಈ ಒಂದು ಬೆಸ್ಕಾಂ ಸ್ಟೇಷನ್ ಹತ್ರ ಒಂದು ಪ್ರತಿಭಟನೆ ಮಾಡೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ, ಶಾಂತಿಯುತವಾಗಿ ಮಾಡಿದ್ದೀವಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಈ ವಿಚಾರ ಗಮನದಲ್ಲಿಟ್ಕೊಂಡು ತಮ್ಮ ಅನುದಾನ ಇರ್ಬೋದು, ಮುಖ್ಯಮಂತ್ರಿಗಳ ಅನುದಾನ ಪರಿಹಾರ ಇರ್ಬೋದು, ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಮ್ಮ ಅವರ ನಾರ್ಸಂದ್ರದ ಭಾಗದಲ್ಲಿ ಏನು ಇವತ್ತು ವಾಸ ಇದ್ದಾರೆ, ವ್ಯಕ್ತಿ ಸತ್ತೋಗಿದ್ದಾರೆ, ಅವರ ಒಂದು ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ನಾವು ಇಲ್ಲಿರೋ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳು, ಮಿತ್ರರು, ನಾರ್ಸಂದ್ರ ಗ್ರಾಮ ಅಕ್ಕಪಕ್ಕದ ಗ್ರಾಮಸ್ಥರು, ಇತ್ತೀಚಿನ ದಿನಗಳಲ್ಲಿ ಅವರು ಹೆಸರು ಮಾಡಿದ್ದ ಹುಡುಗ ಎಲ್ಲ ಕೆಲಸ ಮಾಡ್ತಾ ಇದ್ದ. ಯಾವುದೇ ಅವನು ಮದ್ಯಪಾನ ಇರ್ಬೋದು, ಯಾವುದೇ ಥರದ ಅವನು ದುಷ್ಪರಿಣಾಮಗಳನ್ನು ಮಾಡ್ತಾ ಇರಲಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದ. ದಯಮಾಡಿ ಅವನಿಗೆ ನ್ಯಾಯ ಸಿಗಬೇಕು. ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕೆಯಲ್ಲಿ ವಿಚಾರ ತಿಳಿಸಿ ದಯಮಾಡಿ ಅವರಿಗೆ ಸಹಕಾರ ಕೊಡಬೇಕು ಸರ್. ಅವ್ರ ಕುಟುಂಬನ ಕೈ ಹಿಡಿದು ಕಾಪಾಡಿ.